ಇವತ್ತು ರಾಮನವಮಿ ಹಿನ್ನೆಲೆ ಬೆಂಗಳೂರಲ್ಲಿ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಕೂಡ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಡಿಜೆಹಳ್ಳಿ, ಕೆಜೆಹಳ್ಳಿ ಇಂಥ ಭಾಗಗಳಲ್ಲಿ ಏನಾದರೂ ಕಿರಿಗಳು, ಗಲಾಟೆಗಳು ಆಗುತ್ತೆ. ಹಾಗಾಗಿ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ಶಿವಾಜಿನಗರ, ಪಾದ್ರಾಯನ್ಪುರ, ಜೆಜೆನಗರ್ ಸೇರಿ ಹಲವು ಕಡೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ನಗರದಾದ್ಯಂತ 10,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 10ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಪ್ರಮುಖ ಏರಿಯಾಗಳಲ್ಲೇ ಇದೀಗ ಪೊಲೀಸರು ಕಣ್ಣಿಟ್ಟಿರುವಂಥದ್ದು. ಪ್ರಮುಖ ಏರಿಯಾಗಳಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಮೆರವಣಿಗೆ ಜಾಥಾ ಇರುವ ಕಡೆ ಹೆಚ್ಚಿನ ಪೊಲೀಸ್ ಭದ್ರತೆ ಇರುತ್ತೆ. ಶ್ರೀರಾಮ ಆಂಜನೇಯ ದೇವಸ್ಥಾನಗಳ ಬಳಿ ಹೆಚ್ಚಿನ ಭದ್ರತೆ ಇರುತ್ತೆ. ಇವತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಇಂಥ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ಮೆರವಣಿಗೆಯ ಸಂದರ್ಭದಲ್ಲಿ, ಜಾಥಾ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯೋದು, ಏನಾದರೂ ಕಿರಿಕಾಗೋದು, ಬೇರೆ ಸಮುದಾಯಗಳ ಜೊತೆ ಏನಾದರೂ ಅಲ್ಲಿ ಜಗಳ ಆಗೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈ ಬಾರಿ ಇದೆಲ್ಲದಕ್ಕೂ ಕೂಡ ಅವಕಾಶ ಕೊಡಬಾರದು ಅಂತ ಹೇಳಿ ಬೆಂಗಳೂರಿನ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ನೋಡಿ, ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಕೆಲವೊಂದು ಸ್ಪಾಟ್ಗಳಲ್ಲಿ ಹೋಗಿ ನೋಡಿದ್ದಾರೆ, ಹೇಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳು ಅಂತಂದ್ರೆ ಇಲ್ಲಿ ಡಿಜೆಹಳ್ಳಿ ಹಾಗೂ ಕೆಜೆಹಳ್ಳಿ, ಶಿವಾಜಿನಗರ ಹಾಗೂ ಪಾದ್ರಾಯನ್ಪುರ, ಜೆಜೆನಗರ ಸೇರಿ ಹಲವು ಕಡೆ ಇಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಂಥ ಭಾಗಗಳಲ್ಲಿ ಮೆರವಣಿಗೆ, ಜಾಥಾ ಎಲ್ಲವೂ ನಡೆಯುತ್ತೆ. ಅದರಲ್ಲೂ ಕೂಡ ನಗರದಾದ್ಯಂತ 10,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 10ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖ ಏರಿಯಾಗಳಲ್ಲಿ, ವಿಶೇಷವಾಗಿ ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಕೆಲವೊಂದು ಬೆಂಗಳೂರಲ್ಲಿ ಪ್ರಮುಖ ಏರಿಯಾಗಳಿದೆ. ಅಲ್ಲಿ ಏನಾದರೂ ಒಂದು, ಈ ಹಿಂದೆಯೂ ಕೂಡ ಹಲವು ಬಾರಿ ಏನಾದರೂ ಒಂದು ಕಿರಿಕಾಗುವಂಥದ್ದು, ಗಲಾಟೆ ಗದ್ದಲ ಆಗುವಂಥದ್ದು, ಹೊಡೆದಾಟ ಆಗೋದು, ಇದೆಲ್ಲವೂ ಕೂಡ ಡಿಜೆಹಳ್ಳಿ ಹಾಗೂ ಕೆಜೆಹಳ್ಳಿಯಲ್ಲೂ ಕೂಡ ನಡೆದು ಹೋಗಿದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಇವತ್ತಿನ ರಾಮನವಮಿ ಸಂಭ್ರಮಾಚರಣೆ ಎಲ್ಲವೂ ಕೂಡ ಸುಖವಾಗಿ ಸಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶ್ರೀರಾಮ ಆಂಜನೇಯ ದೇವಸ್ಥಾನಗಳ ಹತ್ರವೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ವಿಶೇಷವಾಗಿ ಕೆಲವೊಂದು ಬೆಂಗಳೂರಲ್ಲಿ ಕೆಲವೊಂದು ಪ್ರಮುಖ ಏರಿಯಾಗಳಿದೆ, ಕೆಲವೊಂದು ಸ್ಪಾಟ್ಗಳಿದೆ, ಅಂತ ಒಂದು ಭಾಗಗಳಲ್ಲೇ ಇದು ನಡೆಯುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇವತ್ತು ರಾಮನವಮಿ ಸೆಲೆಬ್ರೇಷನ್, ಸಂಭ್ರಮಾಚರಣೆ ಜೋರಾಗಿರುತ್ತೆ ಬೆಂಗಳೂರಲ್ಲೂ ಕೂಡ. ಇನ್ನು ಕೆಲವೊಂದು ಕಡೆ ಈಗ ಖಾಕಿ ಕೂಡ ಅಲರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಯಾವ ಭಾಗಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಡಿಜೆಹಳ್ಳಿ, ಕೆಜೆಹಳ್ಳಿ ಸೇರಿದಂತೆ ಯಾವ ಭಾಗದಲ್ಲಿ ಹೇಗಿದೆ ತಯಾರಿ ಅಂತ? ರೋಶಿನಿ, ಬೆಂಗಳೂರು ನಗರದಲ್ಲಿ ಶ್ರೀರಾಮನವಮಿ ಇವತ್ತು ಹಬ್ಬದ ಪ್ರಯುಕ್ತ ಒಂದಿಷ್ಟು ಸಾಕಷ್ಟು ನಗರದಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಲಾಗಿದೆ. ಮತ್ತೆ ಬೆಂಗಳೂರು ನಗರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಾರಣ ಯಾಕಂದ್ರೆ ಶ್ರೀರಾಮನವಮಿ ಹಬ್ಬದ ಟೈಮಲ್ಲಿ ಒಂದಿಷ್ಟು ಕೋಮು ಗಲಭೆಗಳು ಉಂಟಾಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಇಂತಹ ಘಟನೆಗಳಿಗೆ, ಇಂತಹ ಕೋಮುವಾದ ಘಟನೆಗಳಿಗೆ ಯಾವುದೇ ಆಶ್ವಾಸನೆ ಕೊಡಬಾರದು ಅಂತೇಳಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಜಿಬಿಎ ಏನ್ ಇವತ್ತು ಶ್ರೀರಾಮನವಮಿ ಹಿನ್ನೆಲೆ ಎಲ್ಲಿ ಯಾವುದೇ ಮಾಂಸದ ಅಂಗಡಿಗಳಲ್ಲಿ ಚಿಕನ್, ಮಟನ್, ಮಾಂಸ ಈ ರೀತಿ ಯಾವುದೇ ಮಾಂಸವನ್ನು ಮಾರಾಟ ಮಾಡುವಂತಿಲ್ಲ ಕೂಡ ಅಂತೇಳಿ ಈಗಾಗಲೇ ಜಿಬಿಎ ಒಂದ್ ಕಡೆ ಆದೇಶವನ್ನು ಹೊರಡಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬೆಂಗಳೂರು ನಗರದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟು ಹೈ ಅಲರ್ಟ್ ಅನ್ನ ಮಾಡಿರುವಂತದ್ದು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಎಲ್ಲೂ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅಂತೇಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿರುವಂತದ್ದು. ರೋಶಿನಿ, ಎಸ್ ಮಂಜುನಾಥ್, ಇಲ್ಲಿ ಪೊಲೀಸರು ಏನೋ ಇದೀಗ ಪೊಲೀಸರ ನಿಯೋಜನೆ ಮಾಡ್ಕೊಂಡಿದ್ದಾರೆ, ಸಿಬ್ಬಂದಿ ಜಾಸ್ತಿ ಇರ್ತಾರೆ, ಎಲ್ಲಾ ಸ್ಪಾಟ್ಗಳಲ್ಲೂ ಪೊಲೀಸರು ಇರ್ತಾರೆ. ಆದ್ರೆ ಎಕ್ಸ್ಟ್ರಾ ಏನಾದ್ರೂ ಇವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ ಅಂತಂದ್ರೆ ಇಲ್ಲಿ ಸಿಸಿಟಿವಿಗಳನ್ನ ಹಾಕೋದು ಅಥವಾ ಬೇರೆ ಬೇರೆ ರೀತಿಯ ಏನಾದ್ರು ಬ್ಯಾರಿಕೇಡ್ಸ್ ಗಳು ಹಾಕೋದು ಅಥವಾ ಬೇರೆ ಬೇರೆ ಏನಾದ್ರು ವ್ಯವಸ್ಥೆಗಳನ್ನ ಮಾಡಿದಾರಾ ಅಂತ? ರೋಶಿನಿ, ಕೆಲವೊಂದ್ ಕಡೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಬಂದಿರೋ ಪ್ರಕಾರ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮನ ಫೋಟೋ ಹಿಡಿದು ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಅಲ್ಲಿ ಪಾನಕ ಮತ್ತೆ ಮಜ್ಜಿಗೆಯನ್ನ ಕೊಡೋದಕ್ಕೆ ಟೆಂಟ್ ಅನ್ನ ಹಾಕ್ಲಾಗಿದೆ. ಸೊ ಅಂತ ಕಡೆ ಎಲ್ಲೆಲ್ಲಿ ಆ ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾರು ಶ್ರೀರಾಮನವಮಿಯನ್ನು ಅದ್ದೂರಿಯಾಗಿ ಮಾಡಿ, ಜೊತೆಗೆ ಯಾರೇ ಬಂದ್ರು ಕೂಡ ಅವ್ರಿಗೆ ಪಾನಕ ಪಲ್ಲಾರ ಮಾಡುವಂತ ರಸ್ತೆಗಳಲ್ಲಿ ಟೆಂಟ್ ಹಾಕಿ ಶ್ರೀರಾಮನವಮಿ ಹಬ್ಬ ಆಚರಣೆ ಮಾಡುವಂತ ಜನರಿಗೆ ಅಲ್ಲಿ ಪೊಲೀಸರನ್ನ ಹೆಚ್ಚಿನದಾಗಿ ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದ್ ಕಡೆ
ದೇವಸ್ಥಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಬ್ಬ ಆಚರಣೆಗಳನ್ನ ಮಾಡುತ್ತೆ. ಅಲ್ಲಿ ಆಯಾ ಸ್ಟೇಷನ್ ಲಿಮಿಟ್ ಅಲ್ಲಿ ಯಾರು ಇನ್ಸ್ಪೆಕ್ಟರ್ ಬರ್ತಾರೆ ಮತ್ತೆ ಡಿಸಿಪಿ ಯಾರು ಬರ್ತಾರೆ ಅವರು ಕೂಡ ಕಟ್ಟೆಚ್ಚರನ ವಹಿಸಿರುವಂತದ್ದು. ವಿಶೇಷವಾಗಿ ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಹಿನ್ನೆಲೆಯಲ್ಲಿ ಎಲ್ಲಿ ಯಾರು ಸಾರ್ವಜನಿಕ ಪ್ರದೇಶಗಳಲ್ಲಿ ಜೊತೆಗೆ ಒಂದಿಷ್ಟು ರಸ್ತೆಗಳಿಗೆ ಇಳಿದು ಟೆಂಟ್ ಹಾಕಿ ಅಲ್ಲಿ ಶ್ರೀರಾಮನನ್ನ ಫೋಟೋ ಹಿಡಿದು ದೊಡ್ಡ ಮಟ್ಟದಲ್ಲಿ ಜನರು ಸೇರಿಸಿ ಅಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ. ಅಂತ ಸ್ಥಳಗಳಲ್ಲಿ ಸುಮಾರು ಒಂದು 10 ರಿಂದ 15 ಜನ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಅಲ್ಲಿ ಪೊಲೀಸ್ ಭದ್ರತೆ ಕಟ್ಟೆಚ್ಚರ ವಹಿಸೋದಕ್ಕೆ ಜೊತೆಗೆ ಅಲ್ಲಿ ಪೊಲೀಸರು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಆ ರೀತಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.